ಸಾರ್ವತ್ರಿಕ ಚುನಾವಣೆ ಎದುರಿಸೋದಕ್ಕೂ, ಉಪಚುನಾವಣೆ ಎದುರಿಸೋದಕ್ಕೂ ಭಾಳ ವ್ಯತ್ಯಾಸಗಳಿರ್ತವೆ. ಈಗ ಮಹೇಶ್ ಕುಮಟಳ್ಳಿ ಅವರು ಕಾಂಗ್ರೆಸ್ಸನ್ನು ಬಿಟ್ಟು BJPಗೆ ಹೋದಾಗ ಸೌದಿ ಅವರು ಅಲ್ಲೇ ಇದ್ದರು. DCM ಕೂಡ ಆಗಿದ್ದರು. ಹೌದು ಸರ್. ಮಹೇಶ್ ಕುಮಟಳ್ಳಿ ಜೊತೆ ಇಡೀ ಸರ್ಕಾರ ಇತ್ತು. ಅವರು ಎರಡೂ ಮತಗಳು ಕೂಡ ಒಗ್ಗಟ್ಟಾಗಿ ಬಂದರೆ ಅವ್ರ ಗೆಲುವು ಬಹಳಷ್ಟು ಸುಲಭ ಅನ್ನೋ ಲೆಕ್ಕಾಚಾರವೂ ಕೂಡ ಇತ್ತು. ಆ ನಡುವೆನೂ ಕೂಡ ಆ ರಿಸ್ಕು ತಗೊಳ್ಳೋದಕ್ಕೆ ನೀವು ಮನಸ್ಸು ಮಾಡಿದ್ದೇಗೆ ಆ ರಿಸ್ಕ್ ಅಂತ ದೊಡ್ಡ ರಿಸ್ಕನ್ನು ತಗೊಳ್ಳೋದಕ್ಕೆ ನಿಮ್ಮ ಇಡೀ ಕುಟುಂಬ ನಿಮ್ಮ ಜೊತೆ ಸಾಥ್ ಕೊಡ್ತಾ ಹೋಯ್ತು ಅಂತ. ಯಾಕಂದರೆ ಒಂದು ಕಡೆ ಕಾರ್ಯಕರ್ತರಿಲ್ಲ, ಮಹೇಶ್ ಕುಮಟಳ್ಳಿ ಜೊತೆ ಹೋಗಿದ್ದಾರೆ. ಸಹಜ ಸರ್ಕಾರ ಯಾರ್ದಿರುತ್ತೋ ಅವ್ರ ಜೊತೆ ಶಾಸಕರ ಜೊತೆ ಕಾರ್ಯಕರ್ತರು ಕೂಡ ಹೋಗೋದು. ನಿಷ್ಠಾವಂತ ಕಾರ್ಯಕರ್ತರು ಅಂತ ಹೇಳೋರು ಮಾತ್ರ ಇರ್ತಾರೆ. ಬೇರೆ ಕಾರ್ಯಕರ್ತರು ನಾಯಕನ ಗೆದ್ದೆತ್ತಿನ ಬಾಲ ಹಿಡೀರಿ ಅನ್ನೋರೇ ಭಾಳಷ್ಟು ಜನ ಇರ್ತಾರೆ. ಆ ಪರಿಸ್ಥಿತಿಯಲ್ಲಿ ಆ ಚುನಾವಣೆಯನ್ನು ಹೇಗೆ ಫೇಸ್ ಮಾಡಿದ್ರಿ ಅಂತ? ಸರ್, ನನಗೆ ಪಕ್ಷ ಸರ್ಕಾರದಲ್ಲಿದ್ದಾಗ ಅನೇಕ ಜನ ಮುಂದೆ ಬರ್ತಾರೆ. ಆದರೆ ವಿರೋಧ ಪಕ್ಷದಲ್ಲಿದ್ದಾಗ, ಅದರಲ್ಲೂ ಉಪಚುನಾವಣೆ ಅಂತಿದ್ದಾಗ ಮುಂದೆ ಬರೋದು ಕಷ್ಟ. ಆದರೆ ನಾನು ಪಕ್ಷದ ಅಸ್ತಿತ್ವ ಉಳಿಸೋಸ್ಕರ ಇಲ್ಲಿ ಅಥಣಿಯಲ್ಲಿ ಪಕ್ಷದ ಅಸ್ತಿತ್ವಕ್ಕಾಗಿ ನಾನು ಸ್ಪರ್ಧೆ ಮಾಡಬೇಕು. ಅದಕ್ಕೆ ಏನೇ ಆಗಲಿ ಅದನ್ನು ನಾನು ಎದುರಿಸ್ಬೇಕು ಅಂತ ನಿರ್ಧಾರ ಮಾಡಿಯೇ ನಮ್ಮ ನಾಯಕರೇನು ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟು ಒಂದು ಟಿಕೆಟನ್ನು B.Pharm ಕೊಟ್ಟಿದ್ದರು. ಅದಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದೆ. 2023ಕ್ಕೆ ಏಕಾಏಕಿ ನಿಮಗೂ ಕೂಡ ಗೊತ್ತಿಲ್ಲದೆ ಇರುವಂತಹ ರೀತಿಯಲ್ಲಿ ಅಚ್ಚರಿ ರೂಪದಲ್ಲಿ ಅಲ್ಲಿಂದ ಹೆಸರು ಬರುತ್ತೆ, ಘೋಷಣೆ ಆಗುತ್ತೆ. BJPಯಿಂದ ಬಂದಂತಹ ಲಕ್ಷ್ಮಣ ಸವದಿ ಅವ್ರಿಗೆ ಟಿಕೆಟ್ ಸಿಗುತ್ತೆ. ನೀವು ಪಕ್ಷ ಸಂಕಷ್ಟದಲ್ಲಿದ್ದಾಗ ಇಡೀ ಕ್ಷೇತ್ರವನ್ನು ಸುತ್ತಾಡಿ ಪಕ್ಷವನ್ನು ಸಂಘಟನೆ ಮಾಡಿದಂಥವ್ರಿಗೆ ಮಣೆ ಹಾಕೋದಿಲ್ಲ. ಆ ಕ್ಷಣದಲ್ಲಿ ಬೇರೆ ಯಾರೂ ನಿಮ್ಮನ್ನು ಅಪ್ರೋಚ್ ಮಾಡಿರಲಿಲ್ವಾ? ಇಲ್ಲ ನಿಮ್ಮ ನಾಯಕರು ನಿಮಗೆ ಸ್ಪಷ್ಟವಾದಂಥ ಯಾವುದಾದ್ರೂ ಒಂದು ಭರವಸೆಯನ್ನು ಕೊಟ್ಟಿದ್ರಾ? ಸರ್, ಆ ಒಂದು ಸಂದರ್ಭ ಒಂದು ಅನಿರೀಕ್ಷಿತವಾಗಿ ಬಂದಂಥ ಸಂದರ್ಭ. ನಾನಂತರೂ ನನಗೆ ಟಿಕೆಟ್ ಸಿಗ್ತದೆ ಅಂತ ಎಲ್ಲ ರೀತಿಯ ತಯಾರಿ ಮಾಡ್ಕೊಂಡಿದ್ದೆ. ನಾನು ಗೆಲ್ಲುವಂಥ ವಿಶ್ವಾಸನೂ ನನ್ನಲ್ಲಿತ್ತು. ಆದರೂ ಕೊನೆ ಒಂದು ಕ್ಷಣದಲ್ಲಿ ಸೌದಿಯವರು ನಮ್ಮ ಪಕ್ಷಕ್ಕೆ ಬಂದಾಗ ನಾನು ಪಕ್ಷದ ನಿರ್ಣಯವನ್ನು ಸ್ವಾಗತಿಸುವಂಥ ಒಂದು ಅನಿವಾರ್ಯತೆ ನನಗಿತ್ತು. ಆ ಒಂದು ನಿಟ್ಟಿನಲ್ಲಿ ನಾನು ಪಕ್ಷಕ್ಕಾಗಿ ಪಕ್ಷ ಏನು ನಿರ್ಣಯ ತಗೋತದೋ ಅದಕ್ಕೆ ನಿರ್ಣಯಕ್ಕೆ ತಲೆಬಾಗಿ ಅವರ ಒಂದು ಗೆಲುವಿಗೆ ಹಗಲು ಇರಲು ನಾನು ಶ್ರಮ ವಹಿಸಿ ಅವರಿಗೆ ನಾನು ಸಾಥ್ ಕೊಟ್ಟೆ. ಅದಕ್ಕೆ ಮುಂದೆ ನಮ್ಮ ಪಕ್ಷ ನಮ್ಮನ್ನು ಯಾವುದಾದ್ರೂ ಒಂದು ಒಳ್ಳೆಯ ರೀತಿಯ ಅವಕಾಶ ನಮ್ಗೆ ಕೊಡ್ತದೆ ಅನ್ನುವಂಥ ವಿಶ್ವಾಸ ಅವತ್ತೂ ಇತ್ತು, ಇವತ್ತೂ ಇದೆ. ಆ ಒಂದು ವಿಶ್ವಾಸದಲ್ಲೇ ನಾನು ಕೆಲಸ ಮಾಡ್ತಾಯಿದ್ದೀನಿ. ಅಲ್ಲ, ಅವತ್ತು ಸೌದಿ ಅವ್ರಿಗೆ ಟಿಕೆಟ್ ಕೊಟ್ಟಿದ ತಕ್ಷಣ ಏಕಾಏಕಿ ನಿಮಗೊಂದು ಕ್ಷಣ ಅನ್ನಿಸ್ಲಿಲ್ವಾ? ನಾನು 3 ವರ್ಷ ದುಡಿದಿದ್ದೀನಿ, 27 ವರ್ಷ ಕಾಂಗ್ರೆಸ್ಸಲ್ಲೇ ನಾನು ಕಳೆದಿದ್ದೀನಿ, ಇನ್ನು ರಾಜಕೀಯ ಭಾಳ ವರ್ಷಗಳು ನಾನು ಮಾಡೋದಕ್ಕೆ ಆಗೋದಿಲ್ಲ, ಇದು ಒಳ್ಳೆ ಟೈಮ್. ಒಂದು ವೇಳೆ ನೀವು ಪಕ್ಷೇತರ ಅಭ್ಯರ್ಥಿ ಆಗೋ ಇಲ್ಲ ಬೇರೆ ಯಾರಾದರೂ ಕರೆದಾಗ ಅವ್ರ ಜೊತೆ ಹೋಗಿದರೆ ನಿಮ್ಮ ರಾಜಕೀಯ ಚಿತ್ರಣವೇ ಬದಲಾಗ್ತಿತ್ತೇನೋ, ಈ ಲೆಕ್ಕಾಚಾರಗಳು ನಿಮ್ಗೆ ಒಳ್ಳೆಯಿಲ್ವ ಅವತ್ತು? ಸರ್, ತಲೆಯಲ್ಲಿ ಎಲ್ಲೋ ಬರ್ತದೆ, ಎಲ್ಲರಲ್ಲೂ ಸಹಜ ಅದು. ನನಗೂ ಅನೇಕ ಜನ ನನಗೆ ಅನೇಕ ಸಲಹೆಗಳನ್ನು ಕೊಟ್ಟಿದ್ದರು. ವಿರೋಧ ಪಕ್ಷದವ್ರು ನನಗೆ ಅನೇಕ ಒಂದು ಆಮಿಷ ಒಡ್ಡುವಂಥ ಕೆಲಸವನ್ನು ಮಾಡಿದರು. ಆದರೆ ನನಗೆ ಆಮಿಷಕ್ಕೆ ನಾನು ಬಲಿಯಾಗದೆ ಅನೇಕ ಜನ ನನಗೆ ಬಂಡಾಯ ಅಭ್ಯರ್ಥಿಯಾಗಿ ನಿಲ್ಲಕ್ಕೆ ಹೇಳಿದರು. ಆದರೂ ನನ್ನ ಪಕ್ಷ ನನ್ನ ತಾಯಿ ಸ್ಥಾನದಲ್ಲಿದೆ. ತಾಯಿಗೆ ಒಂದು ದ್ರೋಹ ಮಾಡುವಂಥ ಕೆಲಸ ಮಾಡೋದು ಬೇಡ. ಪಕ್ಷದ ಮೇಲೆ ವಿಶ್ವಾಸ ಇಡೋಣ. ಇಂದೆಲ್ಲ ನಾಳೆ ನಮಗೆ ಪಕ್ಷ ನಮ್ಮ ಸೇವೆಯನ್ನು ಗುರುತಿಸ್ತದೆ ಅನ್ನೋವಂಥ ವಿಶ್ವಾಸ ಇಟ್ಕೊಂಡು ನನಗೆಷ್ಟೇ ನೋವಾದರೂ ಸಹಿತ ಹೊರಗೆ ಒಂದು ಕ್ಷಣನೂ ನಾನು ತೋರಿಸ್ಕೊಳ್ದೆ ಅವರ ಗೆಲುವಿಗೆ ನಾನು ಕೆಲಸ ಮಾಡಿದ್ದೀನಿ ಸರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.